ಯೂಟ್ಯೂಬರ್ ಮುಕಳೆಪ್ಪ ಮದುವೆ ಪ್ರಕರಣ. ಮುಕಳೆಪ್ಪನ ಪತ್ನಿ ಗಾಯತ್ರಿ ವಿಚಾರಣೆ ಅಂತ್ಯ. 3 ಗಂಟೆಗಳ ಕಾಲ ವಿಚಾರಣೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ವಿಜಯಲಕ್ಷ್ಮಿ ಪಾಟೀಲ್ ಸಮ್ಮುಖದಲ್ಲಿ ವಿಚಾರಣೆ ನಡೆಸಿದ ಪೊಲೀಸರು. ವಿಚಾರಣೆ ನಂತರ ಭದ್ರತೆಯೊಂದಿಗೆ ಕರೆದುಕೊಂಡು ಹೋದ ಖಾಕಿ ನೀನೇ ಅಂತಿದ್ದೆ ಅಲ್ಬೆ ಆ ಬಾಜು ಮನಿ ಸೈತಾ ನೋಡಿ ಕಲ್ಕೊ ನೋಡಿ ಕಲ್ಕೊ ಅಂತಂದೆ ಇದನ್ನು ನೋಡಿ ಕಲ್ಕೊಲೇನ ಕಲಿಯಾಕ ಏನೈತವ ಗಾಯತ್ರವ ಕಲ್ತಾ ಬಿಟ್ಟಿ ಕಲ್ತು ಮುಕ್ಕಳಪ್ಪನ ಜೊತೆ ಹೋಗೇ ಬಿಟ್ಟಿ ಮತ್ತೇನು ಕಲಿಬೇಕು ಮಾಡ್ಯಾವ ಗಾಯತ್ರವ. ಮಾನಸಿಕ ಸ್ಥಿತಿ ಸರಿಗಿಲ್ಲ, ಹೀಗಾಗಿ ಹಿಡಿದು ಹೇಳಿಕೆ ನೀಡ್ತಾರೆ ಅಂತ ಅವ್ರ ತಾಯಿ ಆರೋಪ. ಈಗ ನೀವು ನಂಗೇನು ಹಂಗೆ ಅನ್ನಿಸ್ಲಿಲ್ಲ ಸರ್. ಅವ್ರು ನನಗೆ ಇವತ್ತು ಸಾಯಂಕಾಲ ನಂಗೆ ಫೋನ್ ಬಂತು, ಈ ಮಹಿಳಾ ಆಫೀಸರ್ ಬೇಕು, ಒಂದು ಸ್ಟೇಟ್ಮೆಂಟ್ ತೊಗೊಳ್ದದ ಅಂತೇಳಿ. ಇಲ್ಲಿ ಬಂದಮೇಲೆ ನಾನು ಕೇಳಿದೆ ಇಶ್ಯೂ ಎಲ್ಲ ಇದು ಏನೇನಂತ ಹೇಳಿ. ನಂಗೆ ಅವ್ರು ಮಾನಸಿಕ ಅಸ್ವಸ್ಥ ಅಂತ ಈ ಸದ್ದೇನು ಅನಿಸಿಲ್ಲ ಸರ್. ನಂಗೆ ಆ ರೀತಿ ಏನು ಅನಿಸ್ಲಿಲ್ಲ. ಈಗ ಅವರು ಇನ್ನೂ ಹೇಳ್ತಾ ಸ್ವಲ್ಪ ಕನ್ಫ್ಯೂಷನ್ ಆಗಿ ಅದಾರ ಸರ್. ಇನ್ನೂ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಇನ್ನ ವಿಚಾರ ಮಾಡಿ ಹೇಳ್ತೇನೆ ಅಂದ್ರೆ ಗಂಡನ ಮನೆಗಂತ ಈಗ ಜಸ್ಟ್ ಅದೇ ಹೇಳಿದ್ರು ಆಗ್ಲೇ. ಅದು ಅಂದ್ರೆ ನಮ್ಮ ಇಲಾಖೆಯಿಂದ ಏನೇನಿದೆ ಫೆಸಿಲಿಟಿ ಅಂತ ನಾ ಹೇಳಿದೆ, ಎಲ್ಲಿ ಹೋಗ್ಬೋದು, ಯಾವ ಥರ ಇದಾವ ಅಂತ ಹೇಳಿ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಮತ್ತೆ ಈಗ ಹಂಗೆ ಹೇಳಿದಾರೆ ಸರ್. ಅಂದ್ರೆ ಕೌನ್ಸಿಲಿಂಗ್ ಅಂದ್ರೆ ಫುಲ್ ಅಷ್ಟು ಆಗಿಲ್ಲ ಸರ್. ಅದ್ರ ಅಬೌವ್ 18 ಇದಾರೆ ಅವರು. ಅವು ಸ್ವ ಇಚ್ಛೆಯಿಂದ ಅವ್ರು ಆಗ್ಬೋದು. ಹಂಗೆ ಅಗದಿ ಇದು ಇದ್ರೆ ಮಾನಸಿಕ ಅಸ್ವಸ್ಥ ಹಂಗಿದ್ರೆ ನಾವು ನಮ್ಮ ಇದರಲ್ಲಿ ಕರ್ಕೊಂಡು ಹೋಗಿ ಮಾಡ್ಬೋದು ಸರ್. ಸಡನ್ ಆಗಿ ಕೌನ್ಸಿಲಿಂಗ್ ಹಂಗೆ ಎಲ್ಲ ಇಲ್ಲ ಸರ್. ನಾ ಮಾತಾಡಲ್ಲ. ಇಲ್ಲಿ ಹೇಳಿಕೆ ಕೊಡೋ ಸಂಬಂಧ ವುಮೆನ್ ಆಫೀಸರ್ ಬೇಕು ಅನ್ನೋದಕ್ಕೆ ನಾನು ಬಂದಿದ್ದೆ ಅಷ್ಟೇ. ಹೌದು, ಹುಡುಗಿ ಸ್ಟೇಟ್ಮೆಂಟೇ ಫೈನಲ್ ಸರ್. ಮೇಜರ್ ಇದ್ದಾರೆ ಅನ್ನೋದಕ್ಕೆ. ಬಿಲೋ 18 ಇದ್ರೆ ನಾವು ಕಮಿಟಿಗೆ ಪ್ರೊಡ್ಯೂಸ್ ಮಾಡಿ ಇದು ಮಾಡ್ತಿದ್ವಿ.